ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ನ್ಯಾಯಾಲಯ ಆದೇಶವನ್ನು ನೀಡಿರುವಂಥದ್ದು. ಈ ಸಂಬಂಧ ಈಗ ಈ ಒಂದು ಏನು ಪ್ರಕರಣದ ತನಿಖೆಯನ್ನು ನಡೆಸಬೇಕು, ಸಿಎಂ ವಿರುದ್ಧ ತನಿಖೆ ನಡೆಸಬೇಕು ಅಂತ ದೂರನ್ನು ನೀಡಿದಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ಮೊದಲ ಪ್ರತಿಕ್ರಿಯೆ ಏನು ಸರ್? ಸಿಎಂ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಿದೆ, ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ರಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್ ಇದಕ್ಕೆ? ಸರ್, ನಮ್ಮ ಹೋರಾಟಕ್ಕೆ ಇದು ಎರಡನೇ ಜಯ. ಸೊ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೊದಲನೇ ಜಯ ಸಿಕ್ಕಿದೆ, ಇವತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಎರಡನೇ ಜಯ ಸಿಕ್ಕಿದೆ. ಸೊ ಹಾಗಾಗಿ ನಮ್ಮ ಹೋರಾಟಕ್ಕೆ ಈಗೇನು ಜಯ ಸಿಕ್ಕಿದೆ ಅದೇ ರೀತಿ ಮುಂದಿನ ದಿನಗಳು ಕೂಡ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅಂದರೆ ಈಗ ಲೋಕಾಯುಕ್ತ ತನಿಖೆಗೆ ಅಂದರೆ ಮೈಸೂರು SP ಇದರಲ್ಲಿ ತನಿಖೆಗೆ ಆದೇಶವನ್ನು ನೀಡಿರುವಂಥದ್ದು. ಈ ಒಂದು ತನಿಖೆ ಬಗ್ಗೆ ಅಂದರೆ ಈಗ ಒಂದಷ್ಟು ಆರೋಪಗಳು ಅಂದರೆ ಲೋಕಾಯುಕ್ತರು ಸಹ ಏನು ಪ್ರಭಾವವನ್ನು ಬೀರ್ಬೋದು ಸಿಎಂ ಅವರು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಆದೇಶ ಮತ್ತು SPಗೆ ಲೋಕಾಯುಕ್ತರಿಗೆ ತನಿಖೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ಈಗ ಮಾನ್ಯ ನ್ಯಾಯಾಲಯ ತಮ್ಮ ವ್ಯಾಪ್ತಿಯ ಪ್ರಕಾರ ಒಂದು ಮೈಸೂರು ಲೋಕಾಯುಕ್ತ SP ಅವರಿಗೆ ಆದೇಶ ಮಾಡಿದರೆ, ಸೊ ಅಲ್ಲಿ FIR ದಾಖಲೆ ನಂತರ ಈ ಪ್ರಕರಣವನ್ನು CBI ಕೊಡಿಸೋದಕ್ಕೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅಂದರೆ ಎಲ್ರಿಗೂ ಸಾಮಾನ್ಯ ಜನರಿಗೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ನೇರ ಪಾತ್ರ ಏನೂ ಇಲ್ಲ, ಆದರೂ ಸಹ ಯಾಕೆ ಇಷ್ಟೊಂದು ಹೋರಾಟ ಅವ್ರ ವಿರುದ್ಧ ಅಂತ ದೂರುದಾರರಾಗಿ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸರ್, ಎಲ್ಲ ಕಾನೂನು ಪ್ರಕ್ರಿಯೆಗಳಲ್ಲಿ ಅಥವಾ ಅಪರಾಧ ಕೃತ್ಯಗಳಲ್ಲಿ ಆರೋಪಿ ನೇರವಾಗಿ ಭಾಗಿಯಾಗಿರಬೇಕು ಅಂತಿಲ್ಲ ಸರ್. ಪರೋಕ್ಷವಾಗಿ ಭಾಗಿಯಾಗಿರೋ ಕೂಡ ಅದು ಅಪರಾಧ ಕೃತ್ಯ ಅಂತ ಹೇಳುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರ ನೇರವಾಗಿ ಭಾಗಿಯಿಲ್ಲದ್ರು ಕೂಡ ಪರೋಕ್ಷವಾಗಿ ಅವ್ರು ಭಾಗಿರೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ಪರಿಗಣಿಸಿನೇ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ವಿಶೇಷ ನ್ಯಾಯಾಲಯ ನಮ್ಮ ಆದೇಶವನ್ನು ಕೊಟ್ಟಿದೆ. ಆದರೆ ಈಗ ಮುಂದಿನ ನಿಮ್ಮ ಈ ಒಂದು ಲೋಕಾಯುಕ್ತ SP ತನಿಖೆಗೆ ನಿಮ್ಮ ಸಹಕಾರವೂ ಸಹ ಬಹಳ ಮುಖ್ಯವಾಗಿರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರೀಗ ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಪ್ರತಿಪಕ್ಷಗಳಾದ ಇದು ಮಾಡ್ತಾ ಇದೆ. ನೀವು ನಿಮ್ಮ ಏನು ಹೇಳ್ತೀರಾ ಸರ್? ರಾಜೀನಾಮೆ ಕೊಡಬೇಕಾ ಹೇಗೆ? ಸರ್, ನಾನು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಲ್ಲ, ಅವ್ರ ನೈತಿಕ ಹೊಣೆಯನ್ನು ಒತ್ತು ಕೊಡಬೇಕಾಗತ್ತೆ. ಯಾಕಂದರೆ ಒಬ್ಬ ಆರೋಪ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದು ಕರ್ನಾಟಕ ರಾಜ್ಯಕ್ಕೆ ಮಾಡತಕ್ಕಂಥ ಅವಮಾನ ನನ್ನ ಪ್ರಕಾರ. ಹಾಗಾಗಿ ಅವರು ಅದನ್ನು ತಿಳ್ಕೊಂಡು ಒಂದು ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಘನತೆಯನ್ನು ಉಳಿಸೋಕ್ಕೋಸ್ಕರ ಆದರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಸೂಕ್ತ ಅನ್ನೋದು ನಾನು ಹೇಳ್ತೇನೆ ಅಷ್ಟೇ. ಇದಿಷ್ಟು ದೂರುದಾರರಾಗಿದ್ದ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಹಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.